ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ದೈವ ಬಲದ ಉದಯ ಮತ್ತು ಶತ್ರು ಸಂಹಾರದ ಕಾಲ. ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಅತ್ಯಂತ ಕಠಿಣವಾದ ಪರೀಕ್ಷೆಗಳು ಮುಗಿದು ಈಗ ಪ್ರತಿಫಲವನ್ನು ಪಡೆಯುವ ಅದ್ಭುತ ಕಾಲಘಟ್ಟ ಆರಂಭ ಆಗಿದೆ. ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳ ಮತ್ತು ನ್ಯಾಯದೇವನಾದ ಶನಿಯ ವಿಶೇಷ ಸಂಚಾರ ನಿಮ್ಮ ಬಾಳಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ತರಲಿದೆ. ಈ ಏಪ್ರಿಲ್ ಮತ್ತು ಮೇ ತಿಂಗಳುಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿವೆ. ವೃಶ್ಚಿಕ ರಾಶಿಯವರು ಹುಟ್ಟುತ್ತಲೇ ಅತ್ಯಂತ ನಿಗೂಢರು, ಅಚಲವಾದ ದೃಢ ಸಂಕಲ್ಪವನ್ನು ಹೊಂದಿದವರು ಮತ್ತು ಯಾರೂ ಕೂಡ ಊಹಿಸಲಾಗದಷ್ಟು ಆಳವಾಗಿ ಯೋಚನೆ ಮಾಡುವವರು. ಈಗ ಕಾಲ ಅನ್ನೋದು ನಿಮ್ಮ ಈ ಆಳವಾದ ಚಿಂತನೆಗೆ ಮತ್ತು ಇಷ್ಟು ದಿನ ನೀವು ಪಟ್ಟ ಒಂದು ಕಷ್ಟಕ್ಕೆ ತಕ್ಕ ನ್ಯಾಯ ನೀಡೋದಕ್ಕೆ ಸಿದ್ಧ ಆಗಿದೆ. ಇಲ್ಲಿಯವರೆಗೆ ನೀವು ಅನುಭವಿಸಿದ ಮಾನಸಿಕ ವೇದನೆ, ನಂಬಿದವರಿಂದ ಅನುಭವಿಸಿದ ದ್ರೋಹ ಮತ್ತು ಕೆಲಸಗಳಲ್ಲಿನ ನಿರಂತರ ಅಡೆತಡೆಗಳು ಈಗ ಅಂತ್ಯವಾಗುತ್ತೆ. ನೀವು ಒಂದು ಹೆಜ್ಜೆ ಇಟ್ಟರೆ ದೈವ ನಿಮಗೆ 10 ಹೆಜ್ಜೆ ಮುಂದೆ ಹೋಗುವ ಶಕ್ತಿಯನ್ನು ನೀಡುತ್ತೆ. ಆದರೆ ಈ ವಿಜಯದ ಹಾದಿಯಲ್ಲಿ ನೀವು ಕೆಲವು ಕಠಿಣ ಎಚ್ಚರಿಕೆಗಳನ್ನು ಪಾಲಿಸಬೇಕಾಗುತ್ತೆ. ಇಲ್ಲದಿದ್ದರೆ ನಿಮ್ಮ ಅತಿಯಾದ ಭಾವುಕತೆಯೇ ನಿಮಗೆ ಮುಳು ಆಗಬಹುದು. ವೃಶ್ಚಿಕ ರಾಶಿಯವರೇ, ನೀವು ಜಲತತ್ವದ ರಾಶಿಯಾಗಿರೋದ್ರಿಂದ ನಿಮ್ಮ ಭಾವನೆಗಳು ಸಮುದ್ರದಷ್ಟೇ ಆಳಾಗಿರುತ್ತೆ. ಆದರೆ ನಿಮ್ಮಲ್ಲಿರುವ ಒಂದು ಮುಖ್ಯ ದೌರ್ಬಲ್ಯ ಏನಂದರೆ ಹಳೆಯ ನೋವುಗಳನ್ನು ಮರೆಯದೇ ಇರೋದು ಮತ್ತು ಸೇಡಿನ ಗುಣ. ಇದೇ ಗುಣ ಈ ಸಮಯದಲ್ಲಿ ನಿಮಗೆ ಸವಾಲಾಗಬಹುದು. ಗ್ರಹಗಳ ಬದಲಾವಣೆ ಏನಿದೆ ನಿಮಗೆ ಯಶಸ್ಸನ್ನು ನೀಡ್ತಾ ಇರಬೇಕಾದ್ರೆ ನೀವು ಹಳೆಯ ಕಹಿ ಘಟನೆಗಳನ್ನು ನೆನೆಸಿಕೊಂಡು ಕುಳಿತರೆ ಅದು ನಿಮ್ಮ ಪ್ರಗತಿಯನ್ನು ಕುಂಟಿಸಿಕೊಳ್ಳುತ್ತೆ. ಆದ್ದರಿಂದ ಗತಕಾಲದ ನೋವುಗಳನ್ನು ಮರೆತು ಹೊಸ ಜೀವನವನ್ನು ಸ್ವಾಗತಿಸೋದಕ್ಕೆ ಸಿದ್ಧರಾಗಿ ನಿಮ್ಮ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಳಿ. ಆತುರದ ನಿರ್ಧಾರಗಳು ಅಥವಾ ಭಾವನಾತ್ಮಕ ನಿರ್ಧಾರಗಳು ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳಬಹುದು. ಯಾವುದೇ ದೊಡ್ಡ ಹೆಜ್ಜೆ ಇಡುವ ಮುನ್ನ ಅದರ ಲಾಭ ಮತ್ತು ನಷ್ಟಗಳನ್ನು ಸರಿಯಾಗಿ ಲೆಕ್ಕ ಹಾಕಿ. ಈ ಸಮಯದಲ್ಲಿ ನಿಮ್ಮ ಅಂತಃಪ್ರಜ್ಞೆಯೇ ನಿಮ್ಮ ದೊಡ್ಡ ಮಾರ್ಗದರ್ಶಿ ಆಗುತ್ತೆ. ಇನ್ನು ನಿಮ್ಮ ಸುತ್ತಲಿರುವ ಜನರ ಬಗ್ಗೆ ಹೇಳೋದಾದರೆ, ನೀವು ಎಲ್ಲರನ್ನ ಸುಲಭವಾಗಿ ನಂಬೋದಿಲ್ಲ, ಆದರೆ ಒಮ್ಮೆ ನಂಬಿದರೆ ಅವರಿಗಾಗಿ ಏನು ಬೇಕಾದರೂ ಮಾಡ್ತೀರಾ. ನಿಮ್ಮ ಈ ನಿಸ್ವಾರ್ಥ ಗುಣವನ್ನೇ ಬಂಡವಾಳ ಮಾಡಿಕೊಳ್ಳುವ ಕೆಲವು ಜನರು ನಿಮ್ಮ ಮೇಲೆ ನಗುತ್ತಾ ಒಳಗೊಳಗೆ ನಿಮ್ಮ ವಿರುದ್ಧ ದೊಡ್ಡ ಸಂಚು ರೂಪಿಸ್ತಾ ಇದ್ದಾರೆ. ನಿಮ್ಮ ಬೆಳವಣಿಗೆಯನ್ನು ಕಂಡು ಸಹಿಸಲಾಗದವರು ನಿಮ್ಮ ಆಪ್ತ ವಲಯದಲ್ಲೇ ಇರಬಹುದು. ಇವರು ನಿಮ್ಮ ಮೌನವನ್ನು ನಿಮ್ಮ ಅಹಂಕಾರ ಅಂತ ಬಿಂಬಿಸಿ ನಿಮ್ಮ ಹೆಸರಿಗೆ ಮಸಿ ಬಳಿಯೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಆದ್ದರಿಂದ ಈ ಸಮಯದಲ್ಲಿ ಯಾರನ್ನೂ ಕುರುಡಾಗಿ ನಂಬೇಡಿ. ನಿಮ್ಮ ಹಣಕಾಸಿನ ವ್ಯವಹಾರಗಳು ಮತ್ತು ಮುಂದಿನ ಯೋಜನೆಗಳನ್ನು ಅತ್ಯಂತ ಗೌಪ್ಯವಾಗಿ ಇಟ್ಕೊಳ್ಳಿ. ನಿಮ್ಮ ಕೆಲಸ ಸಂಪೂರ್ಣವಾಗಿ ವಿಜಯದ ಹಾದಿಗೆ ಬರುವವರೆಗೆ ಅದರ ಬಗ್ಗೆ ಯಾರಿಗೂ ಸುಳಿವು ನೀಡಬೇಡಿ. ನಿಮ್ಮ ಮೌನವೇ ನಿಮ್ಮ ದೊಡ್ಡ ಆಯುಧ ಮತ್ತು ಶತ್ರುಗಳಿಗೆ ನೀವು ನೀಡುವ ತಕ್ಕ ಉತ್ತರ ಆಗಿರಲಿ. ಹಣದ ವಿಷಯದಲ್ಲಿ ಈ ಏಪ್ರಿಲ್ ಮತ್ತು ಮೇ ತಿಂಗಳುಗಳು ನಿಮಗೆ ಅತ್ಯಂತ ಫಲಪ್ರದ ಆಗಿರುತ್ತೆ. ಮಂಗಳನ ಶುಭ ದೃಷ್ಟಿಯಿಂದ ಅನಿರೀಕ್ಷಿತವಾಗಿ ನೀವು ದೊಡ್ಡ ಮೊತ್ತದ ಹಣವನ್ನು ಪಡೆಯುವ ಸಾಧ್ಯತೆ ಇದೆ. ನಿಂತು ಹೋಗಿದ್ದ ಸಂಬಳ, ಹಳೆಯ ಸಾಲ ಅಥವಾ ಬಹಳ ದಿನಗಳಿಂದ ಬರಬೇಕಾಗಿದ್ದ ವಿಮಾ ಹಣ ಈಗ ನಿಮ್ಮ ಕೈ ಸೇರುತ್ತೆ. ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಟ್ಟಿಯಾಗುತ್ತೆ. ಸಾಲದ ಸುಳಿಯಲ್ಲಿ ಸಿಲುಕಿದ್ದವರಿಗೆ ಈಗ ಬಿಡುಗಡೆಯ ಕಾಲ ಅನ್ನೋದು ಬಂದಿದೆ. ಹೊಸ ಹೂಡಿಕೆಗಳಿಗೆ ಇದು ಅತ್ಯಂತ ಸೂಕ್ತ ಸಮಯ. ವಿಶೇಷವಾಗಿ ಕಬ್ಬಿಣ, ತಂತ್ರಜ್ಞಾನ ಅಥವಾ ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆ ಮಾಡೋದು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ನೀಡಲಿದೆ. ಆದರೆ ಹಣ ಬಂದಾಗ ಅದನ್ನು ಅತಿ ಆತುರದಿಂದ ಎಲ್ಲೆಂದರಲ್ಲಿ ಹೂಡಿಕೆ ಮಾಡಬೇಡಿ. ವಿಲಾಸಿ ಜೀವನಕ್ಕೆ ಹಣ ವ್ಯಯ ಮಾಡುವ ಮುನ್ನ ಅದರ ಅಗತ್ಯದ ಬಗ್ಗೆ ಯೋಚನೆ ಮಾಡಿ. ಈ ಸಮಯದಲ್ಲಿ ನೀವು ಮಾಡುವ ಉಳಿತಾಯವು ನಿಮ್ಮ ಭವಿಷ್ಯದ ಅನಿಶ್ಚಿತತೆಗೆ ದೊಡ್ಡ ಭದ್ರತೆ ಆಗಲಿದೆ. ಪ್ರೀತಿ ಮತ್ತು ಕುಟುಂಬದ ವಿಷಯಕ್ಕೆ ಬಂದರೆ, ವೃಶ್ಚಿಕ ರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಅನ್ನೋದು ಇರಲಿದೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ಈಗ ಮಾಯವಾಗಿ ಮಧುರ ಬಾಂಧವ್ಯ ಅನ್ನೋದು ಬೆಳೆಯಲಿದೆ. ನಿಮ್ಮ ಸಂಗಾತಿಯು ನಿಮ್ಮ ಶ್ರಮವನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಬಂದಿದೆ. ನೀವು ಒಬ್ಬಂಟಿಯಾಗಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಜೀವನಕ್ಕೆ ಸರಿಹೊಂದುವ ಗಂಭೀರವಾದ ಸಂಬಂಧವು ಪ್ರವೇಶ ಮಾಡಬಹುದು. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ನಿಮ್ಮ ಸಂಶಯದ ಗುಣದಿಂದ ಸುಂದರವಾದ ಸಂಬಂಧವನ್ನು ಹಾಳು ಮಾಡಿಕೊಳ್ಬೇಡಿ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರೋದ್ರಿಂದ ನೀವು ನಿರಾಳರು ಆಗಿರ್ತೀರ. ಮಕ್ಕಳ ಸಾಧನೆ ನಿಮಗೆ ಹೆಮ್ಮೆ ಮತ್ತು ಸಂತೋಷವನ್ನು ತರುತ್ತೆ. ಕುಟುಂಬದೊಂದಿಗೆ ಒಂದು ಪುಣ್ಯಕ್ಷೇತ್ರದ ದರ್ಶನ ಅಥವಾ ಗುಪ್ತ ಪ್ರವಾಸ ಮಾಡುವ ಯೋಗ ಇದೆ.
ಇನ್ನು ಆರೋಗ್ಯದ ಕಡೆಗೆ ನೀವು ಹೆಚ್ಚಿನ ಗಮನವನ್ನು ಕೊಡಲೇಬೇಕು. ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಉದರ ಸಂಬಂಧಿ ಸಮಸ್ಯೆಗಳು, ಶಸ್ತ್ರಚಿಕಿತ್ಸೆಯ ಭಯ ಅಥವಾ ರಕ್ತದ ದೋಷಗಳು ಕಾಣಿಸಿಕೊಳ್ಬೋದು. ಸಣ್ಣ ಸಮಸ್ಯೆಯನ್ನು ಕೂಡ ನಿರ್ಲಕ್ಷ್ಯ ಮಾಡದೆ ವೈದ್ಯರ ಬಳಿ ತೋರಿಸ್ಕೊಳ್ಳೋದು ತುಂಬಾ ಒಳ್ಳೆಯದಾಗಿರುತ್ತೆ. ಅತಿಯಾದ ಕೆಲಸದ ಒತ್ತಡ ಏನಿದೆ ನಿಮ್ಮ ನಿದ್ದೆಯ ಮೇಲೆ ಪರಿಣಾಮವನ್ನು ಬೀರ್ಬೋದು. ಸರಿಯಾದ ಸಮಯಕ್ಕೆ ನಿದ್ದೆ ಮಾಡ್ತಿದ್ರೆ ದೈಹಿಕ ದಣಿವು ಹೆಚ್ಚಾಗಿ ಕೆಲಸದಲ್ಲಿ ಏಕಾಗ್ರತೆ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಪ್ರತಿದಿನ ಪ್ರಾಣಾಯಾಮ ಅಥವಾ ಧ್ಯಾನವನ್ನು ರೂಢಿಸಿಕೊಳ್ಳಿ. ಇದು ನಿಮ್ಮ ಮನಸ್ಸಿನ ಒಳಗಿನ ಆತಂಕವನ್ನು ಹೋಗಲಾಡಿಸೋದಕ್ಕೆ ಸಹಾಯ ಮಾಡುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ತಪ್ಪದೆ ಸುಬ್ರಹ್ಮಣ್ಯ ಭುಜಂಗ ಮತ್ತು ಅಷ್ಟಕವನ್ನು ಪಠಿಸಿ. ಎರಡನೇದಾಗಿ ಮಂಗಳವಾರ ದಿನ ಕೆಂಪು ಬಣ್ಣದ ಆಹಾರವನ್ನು, ಕೆಂಪು ಬೇಳೆ ದಾನ ಮಾಡಿ ಅಥವಾ ಹನುಮಂತನಿಗೆ ಬೆಣ್ಣೆ ಸೇವೆ ಮಾಡಿಸಿ. ಮೂರನೇದಾಗಿ ಮನೆಯಿಂದ ಹೊರಡಬೇಕಾದ್ರೆ ಉತ್ತರ ದಿಕ್ಕಿಗೆ ನಮಸ್ಕಾರ ಮಾಡಿ ಹೊರಡಿ. ನಾಲ್ಕನೇದಾಗಿ ಅನಾವಶ್ಯಕ ವಾದಗಳಿಂದ ಆದಷ್ಟು ದೂರ ಇರೋದನ್ನು ನೋಡ್ಕೊಳ್ಳಿ. ನಿಮ್ಮ ಗುಪ್ತ ಶಕ್ತಿಯನ್ನು ಕೇವಲ ಸೃಜನಾತ್ಮಕ ಕೆಲಸಗಳಿಗೆ ಮಾತ್ರ ಬಳಸಿ. ಕಂಟಿನ್ಯೂ ಆಗಿ ಈ 4 ಸೂತ್ರಗಳನ್ನು ನೀವು ಪಾಲಿಸಿದರೆ ಯಾವ ಶತ್ರು ಕೂಡ ನಿಮ್ಮ ಹತ್ರ ಸುಳಿಯೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.